ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಸ್, ನಾವಿವತ್ತು ವರಮಹಾಲಕ್ಷ್ಮಿ ಪ್ರಿಪ್ರೇಷನ್ಗೆ ಹೊರಟಿದ್ದೀವಿ. ಸೊ ನಾವು ಯಾವಾಗಲೂ ಹೋಗೋ ಶಾಪ್ಗೆ ಹೋಗಿರೋದು. ಹಬ್ಬ ಅಂದ ತಕ್ಷಣ ಪೂಜೆಗಿಂತ ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಸಣ್ಣ ಸಣ್ಣ ಕೆಲಸದಲ್ಲಿ ಖುಷಿನ ಕಾಣೋದಾಗಿರ್ಬೋದು, ಅದಕ್ಕೆ ನನಗೆ ವರಮಹಾಲಕ್ಷ್ಮಿ ಅಂತ ಅಂದರೆ ತುಂಬ ಸ್ಪೆಷಲ್. ಅದರಲ್ಲೂ ಗಾಜಿನ ಬಳೆ ಅಂತ ಅಂದರೆ ಯಾವ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ, ನೀವೇ ಹೇಳಿ. ನನಗಂತೂ ಪಂಚಪ್ರಾಣ. ಹಾಗೆ ಶಾಪಿಂಗ್ ಮಾಡ್ತಾ ನನಗೆ ತುಂಬ ಅಟ್ರ್ಯಾಕ್ಟಿವ್ ಅಂತ ಅನಿಸಿದ್ದು ಈ ಹೂವಿನ ಹಾರ. ಎಷ್ಟು ಚಂದವಾಗಿ ಅಲಂಕಾರವಾಗಿದೆ ನೋಡಿ. ನಾನು ಮತ್ತು ನಮ್ಮ ಅತ್ತೆ ಪೂಜಾ ಐಟಮ್ಸ್ನ ತರೋಕ್ಕೆ ಅಂತ ಹೋಗಿದ್ವಿ. ಸೊ ಇದಕ್ಕೆ ನೋಡ್ಬೋದು ಏನೇನು ಸಾಮಗ್ರಿಗಳು ನಮ್ಗೆ ಬೇಕು ಅಂತ ನಾವು ತಗೊಳ್ತಾ ಇದ್ದೀವಿ. ಸೊ ನಾವು ಪೂಜಾ ಐಟಮ್ಸ್ ತಗೊಂಡು ಇನ್ನೊಂದು ಬಾಕಿ ಇತ್ತು ಅಂತ ಅಂದ್ಬಿಟ್ಟು ಹುಡುಕ್ತಾ ಇದ್ದೀವಿ. ಅದೇನಂತ ಅಂದರೆ ಭತ್ತದ ಹಾರ. ಅದೆಲ್ಲಿ ಕೇಳಿದ್ರು ಸಿಗ್ತಾ ಇಲ್ಲ. ನನಗಂತೂ ನಿದ್ದೆ ಬಂದು ಹೋಗಿತ್ತು. ನೆಕ್ಸ್ಟ್ ಡೇ ಮಾರ್ನಿಂಗ್ ಗೆಸ್ ವಾಟ್, ಬಳೆ ಮಾರೋರು ಬಂತಿದ್ರು. ಅಂದರೆ ನಮಗೆ ತುಂಬ ಪರಿಚಯ ನಮ್ಮ ಅತ್ತೆಗೆ. ಸೊ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಆ್ಯಂಡ್ ನಾನು ತೋರಿಸ್ಕೊಂಡೆ. ಈ ಹಬ್ಬದ ಕಲಿನ ಜಾಸ್ತಿ ಆಯಿತು ಬಿಕಾಸ್ ಐ ಲವ್ ಬ್ಯಾಂಗಲ್ಸ್, ದಟ್ಟು ಗಾಜಿನ ಬಳೆ. ನೋಡ್ತಿದ್ದಂತೆ ಎಲ್ಲ ಅಕ್ಕಪಕ್ಕ ಮನೆಯವರೆಲ್ಲ ಸೇರಿದ್ರು ಜಸ್ಟ್ ಬಿಕಾಸ್ ಬ್ಯಾಂಗಲ್ಸ್. ಅದು ಇನ್ನು ಹಬ್ಬದ ವಾತಾವರಣ ಇನ್ನೂ ಸ್ಪೆಷಲಾಗಿ ಮಾಡ್ತು. ನೀವು ನೋಡ್ತಾ ಇರ್ಬೋದು ಹೂವಿನ ಬಳೆನ ತೋರಿಸ್ತಾ ಇದ್ದಾರೆ. ಮನೆ ಲಕ್ಷ್ಮಿನ ಬರಮಾಡ್ಕೋಬೇಕು ಅಂತ ನಾವು ಈ ಹಬ್ಬ ಮಾಡ್ತೀವಿ. ಅದ್ರ ಜೊತೆಗೆ ಮನೇಲಿರೋ ಹೆಣ್ಮಕ್ಳು ಕೂಡ ಖುಷಿಯಾಗಿ ಇರೋದು ಅಷ್ಟೇ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಅಡ್ವಾನ್ಸ್ ಹ್ಯಾಪಿ ವರಮಹಾಲಕ್ಷ್ಮಿ.